ಹಲೋ ಮೂವಿ ಫ್ಯಾನ್ಸ್. ಒಂದು ಕ್ರೈಮ್ ಥ್ರಿಲ್ಲರ್ ಸೀರೀಸ್ ಅಂದರೆ ಆ ವಿಲನ್ನ ಮುಂಚೆನೇ ನಮಗೆ ರಿವೀಲ್ ಮಾಡ್ತಾರೆ. ಹಾಗೆ ಅವರ ಮೋಟಿವ್ನ ಕೊನೆ ತನಕ ನಮಗೆ ಡ್ರ್ಯಾಗ್ ಮಾಡಿ ಕೊನೆಯಲ್ಲಿ ತೋರಿಸ್ತಾರೆ. ಇಲ್ಲ ಒಂದು ನೆರೇಟಿವ್ ಸ್ಟೈಲ್ ಡಿಫ್ರೆಂಟಾಗಿ ಮಾಡ್ತೀವಿ ಅಂತ ಯದ್ವಾತದ್ವಾ ಮಾಡಿ ಆ ಕ್ರಿಮಿನಲ್ ಸ್ಟೋರಿನ ನೋಡದೇ ಇರೋ ರೀತಿ ಮಾಡ್ತಾರೆ ಅಂತ ಅನ್ಬೋದು. ಅದೇ ವಿಚಾರ ಈ ವೆಬ್ ಸೀರೀಸಲ್ಲೂ ಆಗಿದೆ. ಸೀರೀಸ್ನ ಹೆಸರು ದಲ್ ಅಂತ. ಈ ಒನ್ಲೈನರ್ ಸ್ಟೋರಿ ವಿಚಾರಕ್ಕೆ ಬಂದರೆ, ನಮ್ಮ ಕಥಾನಾಯಕಿ ಒಂದು ಸೀಕ್ರೆಟ್ ಆಪರೇಷನ್ ನಡೆಸಿ ಸಕ್ಸಸ್ಫುಲ್ ಆಗಿರ್ತಾರೆ ಚೈಲ್ಡ್ ಟ್ರಾಫಿಕ್ನ ಮೇಲೆ. ಹಾಗೆ ಅವ್ರಿಗೊಂದು ಪ್ರಮೋಷನ್ ಸಿಗುತ್ತೆ ಒಂದು ಹೈಯರ್ ಪೊಸಿಷನ್ನಿಗೆ. ಆ ಪೊಸಿಷನಿಗೆ ಹೋದಾಗ ಅವ್ರಿಗೊಂದು ಕೇಸ್ ಎದುರಾಗುತ್ತೆ. ಒಂದು ಸೀರಿಯಲ್ ಕಿಲ್ಲಿಂಗ್ ನಡೀತಾ ಇರತ್ತೆ ಆ ಸಿಟಿಯಲ್ಲಿ. ಆಗ ನಮ್ಮ ಕಥಾನಾಯಕಿ ಒಂದು ಟ್ರೋಮಾದಲ್ಲಿ ಹೋಗ್ತಾ ಇರ್ತಾರೆ. ಅದೇ ಸಿಮಿಲರ್ ಟೈಮಲ್ಲಿ ಈ ಕೇಸು ಅವ್ರಿಗೆ ಎದುರು ಬರೆದ್ರು ಆಗುತ್ತೆ. ಹಾಗೆ ನಮ್ಮ ವಿಲನ್ನು ಒಂದು ಟ್ರೋಮಾದಲ್ಲಿ ಇರ್ತಾರೆ. ಇವರಿಬ್ಬರ ನಡುವೆ ಆಗೋ ಕ್ಲಾಸ್ ಆಫ್ ಸೀನ್ಸ್ಗಳು ಅದೇ ಈ ವೆಬ್ ಸೀರೀಸು. ಹಾಗೆ ಯಾತಕ್ಕೋಸ್ಕರ ಕೊಲೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೀವು ಖಂಡಿತ ಈ ವೆಬ್ ಸೀರೀಸ್ ನೋಡ್ರೆ ಗೊತ್ತಾಗುತ್ತೆ. ಟೋಟಲಿ ವೆಬ್ ಸೀರೀಸು ನಿಮಗೆ 7 ಎಪಿಸೋಡ್ಸ್ ಇರುತ್ತೆ. ನಿಮಗೆ ಅಟ್ಲೀಸ್ಟ್ 4 ಅವರ್ಸ್ ಬೇಕು ಕಂಪ್ಲೀಟ್ ಮಾಡೋಕ್ಕೆ ಅಂತ ಅನ್ಬೋದು. ಹಾಗೆ ಈ ವೆಬ್ ಸೀರೀಸಲ್ಲಿ ನಿಮಗೆ 3ನೇ ಎಪಿಸೋಡ್ ಡೈರೆಕ್ಟಾಗಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಯಾರು ಕೊಲೆಗಾರರು, ಯಾತಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅನ್ನೋದು. ಆದರೆ ಅವರ ಪರ್ಪಸ್ ನೋಡೋಕ್ಕೋಸ್ಕರ ಟೋಟಲಿ 7 ಎಪಿಸೋಡ್ ನೋಡಲೇಬೇಕಾಗತ್ತೆ. ಅಷ್ಟು ಬಿಟ್ಟರೆ ವೆಬ್ ಸೀರೀಸಲ್ಲಿ ಏನು ಎಂಟರ್ಟೈನ್ಮೆಂಟ್ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳು ಏನು ಮನ್ನಗಟ್ಟಿನೂ ಇಲ್ಲ ಅಂತ ಅನ್ಬೋದು. ಲಿಟ್ರಲ್ ಆಗಿ ಬೋರ್ ಹೊಡಿಯುತ್ತೆ, ಲೈಫ್ ಫೀಲ್ ಆಗುತ್ತೆ, ಏನು ನಡೀತಾ ಇದೆ ಗುರು ಕತೆ ಅನ್ನೋದು ಫೀಲ್ ಆಗೋ ರೀತಿ ವೆಬ್ ಸೀರೀಸ್ ಮಾಡ್ತಾರೆ ಅಂತ ಅನ್ಬೋದು. ನಾನು ನೋಡಿದ್ರಲ್ಲೇ ಖರಾಬ್ ಆಗಿರೋ ವೆಬ್ ಸೀರೀಸ್ ಅಂದರೆ ಇದೆ ಅಂತ ಅನ್ಬೋದು. ಲಿಟ್ರಲ್ ಆಗಿ ಒಂದು 4 ಎಪಿಸೋಡ್ ಮುಗಿಸೋದನ್ನ ಒಂದು 7 ಎಪಿಸೋಡ್ ತನಕ ಎಳ್ಕೊಂಡು ಡ್ರ್ಯಾಗ್ ಮಾಡ್ರು. ಹಾಗೆ ಆ ಟ್ರೋಮಾಗಳು ಹೀರೋಗೂ ವಿಲನ್ಗೂ ಅದೇ ಜಸ್ಟಿಫೈ ಆಗೋ ರೀತಿ ಇತ್ತು ಅಂದರೆ ಖಂಡಿತ ಇಲ್ಲ. ವಿಲನ್ನು ಒಂದು ಲವ್ವರಿಗೋಸ್ಕರ, ಇವು ನಮ್ಮ ಕಥಾನಾಯಕಿ ಒಂದು ಚಿಕ್ಕ ವಯಸ್ಸಿನ ಒಂದು ಇನ್ಸಿಡೆಂಟಿಗೋಸ್ಕರ ಇವರಿಬ್ಬರ ಟ್ರೋಮಾ ನೋಡ್ತಾ ಇದ್ರೆ ಇದ್ಯಾವ್ದು ಗುರು, ಈ ಟ್ರೋಮಾ ನೋಡೋದಕ್ಕೋಸ್ಕರ ಕೂತ್ಕೊಂಡು 7 ಎಪಿಸೋಡ್ ನೋಡಿದ್ವಿ ಅನ್ನೋ ರೀತಿ ಫೀಲ್ ಆಗುತ್ತೆ. ಒಂದು ಬೇಜಾರಾಗಿದ್ದ ವಿಚಾರ ಅಂದರೆ ನರೇಟಿವ್ ಸ್ಟೈಲ್ ಗುರು, ಏನು ಖರಾಬಾಗಿ ಬರ್ದಿದ್ದಾರೆ ಆ ನರೇಟಿವ್ ಸ್ಟೈಲ್ ಅಂದರೆ ಲಿಟ್ರಲ್ ಆಗಿ ಯಾರು ಗುರು ಇದು ಕ್ರೈಮ್ ಥ್ರಿಲ್ಲರ್ ಅಂತಾರೆ ನನಗಂತೂ ಗೊತ್ತಿಲ್ಲ, ಅಷ್ಟು ಖರಾಬಾಗಿತ್ತು. ಅದೇ ಕೆಲವೊಂದು ಪ್ಲಸ್ ಇತ್ತು ವೆಬ್ ಸೀರೀಸಲ್ಲಿ ಅನ್ಬೋದು. ಆ ವಿಜುವಲೈಸೇಷನು, ಸೌಂಡ್ ಡಿಸೈನಿಂಗು, ಹಾಗೆ ಕ್ಯಾರೆಕ್ಟರೈಸೇಷನ್ಸ್ಗಳು ಚೆನ್ನಾಗಿತ್ತು ಅಂತ ಅನ್ಬೋದು. ಅದನ್ನು ಕ್ಲೀನಾಗಿ ಪ್ರೆಸೆಂಟೇಷನ್ ಮಾಡಿದರೆ ಖಂಡಿತ ವೆಬ್ ಸೀರೀಸು ವರ್ಕೌಟ್ ಆಗ್ತಾಯಿತ್ತು ಅಂತ ಅನ್ಬೋದು. ನನಗೆ ಕೆಲವೊಂದು ಭಾಗಗಳು ವರ್ಕ್ ಆಯಿತು, ಕೆಲವೊಂದು ಭಾಗಗಳು ವರ್ಕ್ ಆಗಿಲ್ಲ. ಹಾಗೆ ಡೈಲಾಗ್ಸ್ ರೈಟಿಂಗು ಚೆನ್ನಾಗಿದೆ ಅಂತ ಅನ್ಬೋದು. ಹಾಗೆ ವೆಬ್ ಸೀರೀಸು ಅಮೆಝಾನ್ ಪ್ರೈಮಲ್ಲಿ ಸ್ಟ್ರೀಮ್ ಆಗ್ತಾಯಿದೆ. ಕನ್ನಡ ಲ್ಯಾಂಗ್ವೇಜಲ್ಲಿಲ್ಲ, ಅದರ್ ರೀಜನಲ್ ಲ್ಯಾಂಗ್ವೇಜಲ್ಲಿ ಸಿಗುತ್ತೆ. ಖಂಡಿತ 18+ ಇದ್ರೇ ಈ ವೆಬ್ ಸೀರೀಸ್ ನೋಡಬೇಕು. ಅಷ್ಟು ಭಯಂಕರವಾಗಿ ಕೊಲೆಗಳು ನಡೆಯುತ್ತೆ. 18+ ಇದ್ರೆ ನೋಡಿ ಅಂತ ಹೇಳ್ತೀನಿ. ನೋಡಾದ್ಮೇಲೆ ಏನು ಅನಿಸ್ತು ಅನ್ನೋದನ್ನು ಮರಿದೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ರಿವ್ಯೂ ನಿಮ್ಗೆ ಅನಿಸಿದ್ರೆ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.